ನಾವು ಬ್ಲೌಸ್ನ ಹೇಗೇ ಕಟ್ಟಿಂಗ್ ಮಾಡಿದ್ರೂ ಕೂಡ ಏನೇನಾದರೂ ಒಂದು ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ನಾವು ಯೂಟ್ಯೂಬಲ್ಲಿ ನೋಡ್ತೀವಿ, ಫೇಸ್ಬುಕ್ಕಲ್ಲಿ ನೋಡ್ತೀವಿ, ಕ್ಲಾಸಸ್ಗೆಲ್ಲ ಹೋಗಿ ಕಲಿತೀವಿ, ಆದರೂ ಕೂಡ ಏನೇನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಎಷ್ಟೇ ಹೊಲಿಯೋದಕ್ಕೆ ಮಾತ್ರ ಕಲ್ತ್ಬಿಡ್ತೀವಿ, ಬಟ್ ಕಟ್ಟಿಂಗು ಫ್ರಂಟ್ ಯಾವುದು, ಬ್ಯಾಕ್ ಯಾವುದು, ಸ್ಲೀವ್ಸಲ್ಲಿ ಕನ್ಫ್ಯೂಸ್ ಆಗುತ್ತೆ, ಮತ್ತು ಟಕ್ಸ್ ಪಾಯಿಂಟು ಕೂಡ ಕನ್ಫ್ಯೂಸ್ ಆಗುತ್ತೆ. ಆ ಥರ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ. ಬಟ್ ನೀವು ಅಂದ್ಕೋತಾ ಇದ್ದೀರಾ ನಮ್ಮ ಬ್ಲೌಸನ್ನು ನಾವೇ ಹೊಲ್ದ್ಕೊಂಡ್ರೆ ಸಾಕು, ಬೇರೆ ಯಾರ್ದು ಬೇಡ, ಯಾಕಂದರೆ ಬ್ಲೌಸ್ ಪ್ರೈಸು ತುಂಬ ಜಾಸ್ತಿ ಆಗೈತೆ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಿರ್ತಾರೆ. ಅದಕ್ಕೋಸ್ಕರನಾದರೂ ಸರಿ ಕಲಿಯೋದಕ್ಕೆ ಟೈಲರಿಂಗ್ ಕಲಿಯೋದಕ್ಕೆ ನೀವು ಹೋಗ್ತೀರಾ, ಆನ್ಲೈನೆಲ್ಲ ನೋಡ್ತೀರಾ, ಕಲಿತೀರಾ, ಆದರೂ ಕೂಡ ಏನೇನಾದರೂ ಒಂದು ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆಲ್ಲ ನಾನು ಇವತ್ತು ತೊಗೊಬಂದಿದ್ದೀನಿ ನಿಮಗೆ ಬ್ಲೌಸ್ ಕಟ್ಟಿಂಗ್ ಪೇಪರ್. ನೀವು ನಿಮ್ಮ ಒಂದು ಸೈಜು ಏನಿರುತ್ತೋ 30ಇಂದ ಹಿಡಿದು 44 ತನಕ ಯಾವ್ಯಾವುದು ನಿಮಗೆ ನಿಮ್ಮ ಒಂದು ಸೈಜ್ ಇರುತ್ತೋ ಆ ಸೈಜಲ್ಲಿ ನೀವು ತೊಗೋಬೋದು. ನನ್ನ ಹತ್ರ ಪೇಪರ್ ಕಸ್ಟಮೈಸು ಕೂಡ ಮಾಡಿಸ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ಪೇಪರ್ನೂ ಕೂಡ ನೀವು ಸೈಜ್ ಪ್ರಕಾರ ತೊಗೋಬೋದು. ನಾನಿಲ್ಲಿ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಸ್ಟಿಚಿಂಗ್ ಎಲ್ಲ ಆಲ್ಮೋಸ್ಟ್ ನಿಮಗೆಲ್ಲ ಬರುತ್ತೆ, ಆದರೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟಿಚಿಂಗು ಕೂಡ ಹೇಳ್ಕೊಡ್ತೀನಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ನಾನಿಲ್ಲಿ 1 ಮೀಟ್ರ್ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟೇ ಹೇಳ್ತೀನಿ, ಯಾರ್ಯಾರು ಯಾವ್ಯಾವ ಥರ ನೀವು ಸೈಜ್ ನೀವು ತೊಗೊಂಡ್ರೆ, ನೀವು ಸೈಜ್ ಪೇಪರ್ ಕಟ್ಟಿಂಗ್ ತೊಗೊಂಡ್ರೆ ನೀವು ಯಾವ ಥರ ನೀವು ಕಟ್ಟಿಂಗ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಜನ ಹೇಳ್ತಾರೆ ನಮಗೆ ಓನ್ಲಿ ಕಟ್ಟಿಂಗ್ ಸ್ವಲ್ಪ ಮಾತ್ರ ಬರುತ್ತೆ, ಸ್ಟಿಚಿಂಗ್ ಮಾಡೋದಕ್ಕೆ ಪೂರ್ತಿ ಬರಲ್ಲ ಅಂತ ಅಂದ್ಬಿಟ್ಟು. ಬಟ್ ಹೊಲಿಯೋದಕ್ಕೆ ಮಾತ್ರ ಬರುತ್ತೆ, ಮಷಿನ್ ಉಂಟು ಮನೇಲಿ ಅಂತ ಹೇಳ್ತೀರಾ. ಸೊ ಅವ್ರಿಗೂ ಕೂಡ ನಾನು ತೊಗೊಬಂದಿದ್ದೀನಿ. 3 ವೀಡಿಯೋ ಕೂಡ ಫ್ರೀಯಾಗಿ ಸಿಗುತ್ತೆ ನಿಮಗೆ, ಒಂದು ಬುಕ್ಕು ಕೂಡ ಫ್ರೀಯಾಗಿ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸ್ದೆ, ನೀವು ನೋಡಿಬಿಟ್ಟು ಅದನ್ನು ನೋಡಿಬಿಟ್ಟು ವೀಡಿಯೋಗಳು ನೋಡಿಬಿಟ್ಟು ನೀವು ಹೊಲಿಬೋದು. ಓಕೆನಾ? ಈ ವಿಡಿಯೋದಲ್ಲಿ ನೀವೇ ನೋಡ್ಬೋದು, ನೋಡಿ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಸೈಜು ಎಕ್ಸಾಂಪಲ್ಲು 36 ಅಂದ್ಕೊಳ್ಳಿ, ನಾನು ಇಲ್ಲಿ 36 ಪೇಪರ್ ತೊಗೊಂಡಿದ್ದೀನಿ. ಪೇಪರ್ ತೊಗೊಂಡು ಎಕ್ಸಾಕ್ಟ್ಲಿ ಯಾವ ಥರ ಇದೆಯೋ ಅದೇ ರೀತಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೆಕ್ಕು ಮಾತ್ರ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು ಅಷ್ಟೇ. ಮಾರ್ಜಿನು ಅಥವಾ ಶೋಲ್ಡರು ಮತ್ತು ಆರ್ಮೋಲು ಎಲ್ಲ ಕರೆಕ್ಟಾಗಿದೆ. ಎಲ್ಲೂ ಕೂಡ ನೀವು ಜಾಸ್ತಿ ತೊಗೊಳ್ಳೋ ಆಗಿಲ್ಲ, ಕಡಿಮೆನೂ ಕೂಡ ತೊಗೊಳ್ಳೋ ಆಗಿಲ್ಲ. ನೀವು ನೆಕ್ ಮಾತ್ರ ಚೇಂಜ್ ಮಾಡ್ಕೋಬೇಕು. ಲೆಂತು, ಬ್ಲೌಸ್ ಲೆಂತು, ಕೆಲವರು ಹೈಟ್ ಕಡಿಮೆ ಇರ್ತಾರೆ, ಜಾಸ್ತಿ ಇರ್ತಾರಲ್ವ, ಅವರು ಕೂಡ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಮಾಡೋದು, ನೀವು ಪೇಪರ್ ಡೈರೆಕ್ಟಾಗಿ ಇಟ್ಬಿಟ್ಟು ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಬಟ್ ಕಡಿಮೆ ಜಾಸ್ತಿ ಹೇಗೆ ಮಾಡ್ಕೊಳ್ಳೋದು, ಆ ಥರ ನಿಮ್ಗೆ ಡೌಟ್ ಇತ್ತು ಅಂದರೆ ನಾನು ಯಾರ್ಯಾರು ಆರ್ಡರ್ ಮಾಡ್ಕೋತಿರೋ ಈ ಪೇಪರ್ನ ಅವ್ರಿಗೆ 3 ವೀಡಿಯೋ ಕಳಿಸ್ಕೊಡ್ತೀನಿ. ಅದ್ರ ಪ್ರಕಾರ ನೀವು ನೋಡಿ, ಅಲ್ಲಿ ನಿಮಗೆ ಫುಲ್ಲು ಡೀಟೇಲ್ಸಾಗಿ ನಾನು ನಿಮಗೆ ಹೇಳಿರ್ತೀನಿ, ಅದರಲ್ಲಿ ನೋಡಿ ನೀವು ಕಟ್ಟಿಂಗ್ ಮಾಡ್ಕೋಬೋದು. ನೆಕ್ಕನ್ನ ಕಡಿಮೆ ಜಾಸ್ತಿ ಮಾಡೋದು ಹೇಗೆ, ಹೈಟ್ನ ಕಡಿಮೆ ಜಾಸ್ತಿ ಮಾಡೋದು ಹೇಗೆ. ಇಲ್ಲ ಅಂತ ಅಂದರೆ 99% ಎಲ್ಲೂ ಕೂಡ ಕಡಿಮೆ ಜಾಸ್ತಿ ಮಾಡೋ ಹಾಗಿಲ್ಲ, ಕರೆಕ್ಟಾಗಿರುತ್ತೆ. ಕೆಲವರೊಬ್ಬರು ಸ್ವಲ್ಪ ಡೀಪ್ ಇಷ್ಟಪಡಲ್ಲ, ಸ್ವಲ್ಪ ಕಡಿಮೆ ಡೀಪ್ ಇಷ್ಟಪಡಲ್ಲ, ಕೆಲವರು ಜಾಸ್ತಿ ಡೀಪ್ ಇಷ್ಟಪಡಲ್ಲ, ಅವರು ಕೂಡ ಈ ಥರ ಕಟ್ಟಿಂಗ್ ಮಾಡ್ಕೋಬೋದು ಅಡ್ಜಸ್ಟ್ ಮಾಡಿ. ಮತ್ತು ಇಲ್ಲಿ ಟಕ್ಸ್ ಪಾಯಿಂಟ್ ಉಂಟಲ್ಲ, ಇದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡೋ ಆಗಿಲ್ಲ. ಆಲ್ರೆಡಿ ನಿಮ್ಮ ಒಂದು ಸೈಜ್ ಪ್ರಕಾರ ಒಂದು 38 ಅಥವಾ 32 ಅಥವಾ 36 ಅಥವಾ 40 ಯಾವುದೇ ಸೈಜ್ ಆಗಿರ್ಬೋದು, ಟಕ್ಸ್ ಪಾಯಿಂಟ್ ಆಲ್ರೆಡಿ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅದೇ ಒಂದು ಸೈಜ್ಗೆ ನೀವು ಟಕ್ಸ್ ಪಾಯಿಂಟ್ ತೊಗೋಬೇಕು. ಅದೇ ಒಂದು, ಈಗ ನಾನು ಇಲ್ಲಿ 36 ತೊಗೋತಾ ಇದ್ದೀನಿ ಅಂದರೆ ಸೇಮ್ ಇದೇನೆ, ಇದರಲ್ಲಿ ಯಾವುದೇ ರೀತಿ ಚೇಂಜ್ ಇರಲ್ಲ. ಸೊ ಅದೇ ರೀತಿ ನೀವು ಕೂಡ ನೀವು ಯಾವ ಪೇಪರ್ ಸೈಜ್ನ ನೀವು ಆರ್ಡರ್ ಮಾಡ್ಕೋತೀರಾ ಆ ಒಂದು ಸೈಜನ್ನು ನೀವು ತೊಗೋಬೇಕಾಗುತ್ತೆ. ಅದನ್ನು ಟಕ್ಸ್ ಪಾಯಿಂಟ್ನ ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ಕುರ್ತಾ ಆಗಿರ್ಬೋದು, ಸಲ್ವಾರ್ ಆಗಿರ್ಬೋದು, ನ್ಯಾರೋ ಪ್ಯಾಂಟ್ ಆಗಿರ್ಬೋದು, ಚೂಡಿದಾರ್ ಪ್ಯಾಂಟ್ ಆಗಿರ್ಬೋದು, ಇದನ್ನು ಕೂಡ ನಾನು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀನಿ. ನೀವು ಬೇಕು ಅಂತಂದರೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಮೆನ್ಷನ್ ಮಾಡಿ ತೊಗೋಬೋದು. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಫ್ರಂಟ್ ಮತ್ತು ಬ್ಯಾಕು ನಾನು ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಯೋಗ ಪಟ್ಟಿ ಕೂಡ ಸೈಡಲ್ಲಿ ಈ ಥರ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಸೇಮ್ ಪೇಪರ್ ಇಟ್ಬಿಟ್ಟು ಎಲ್ಲೂ ಕೂಡ ನಾನು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿಲ್ಲ. ಇದು ನೀವು ಗಮನ ಇಟ್ಟು ನೋಡಿ. ನೀವು ಸ್ಟಿಚಿಂಗ್ ಮಾಡಾದಮೇಲೆ ಬ್ಲೌಸು ಯಾವ ಥರ ಕಾಣಿಸುತ್ತೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನು ಲೂಸಿಂಗ್ ಅಂತ ಅಂದ್ಬಿಟ್ಟು ಎಲ್ಲೂ ತೊಗೊಂಡಿಲ್ಲ. ನೀವು ಇದೇ ರೀತಿಯೇ ಡೈರೆಕ್ಟ್ ಪೇಪರ್ನಿಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು, ಕರೆಕ್ಟಾಗಿ ಬರುತ್ತೆ. ಇಲ್ಲಿವರೆಗೂ ಎಷ್ಟು ಜನ ತೊಗೊಂಡಿದ್ದಾರೆ ಅವರೆಲ್ಲ ಗುಡ್ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಿಮಗೆಲ್ಲ ಕರೆಕ್ಟಾಗಿ ಬಂದಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು. ಕೆಲವ್ರು ಏನು ಮಾಡಿದ್ದಾರೆ, ಸೈಜ್ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿ ದೊಡ್ಡ ಸೈಜ್ ತೊಗೊಬಿಟ್ಟಿದ್ದಾರೆ. ಕೆಲವರು ಚಿಕ್ಕ ಸೈಜ್ ಚಿಕ್ಕ ಸೈಜ್ ಯಾರೂ ತೊಗೊಂಡಿರೋ ಒಂದು ಸ್ವಲ್ಪ ದೊಡ್ಡ ಸೈಜು. ಅಂದರೆ ಎಕ್ಸಾಂಪಲು ಅವರು 38 ಚೆಸ್ಟ್ ಇದೆ ಅಂದ್ಕೊಳ್ಳಿ, ಅವರು 40 ಸೈಜ್ ತೊಗೊಬಿಟ್ಟಿದ್ದಾರೆ. ನಾವು ಒಂದು ಸ್ವಲ್ಪ ದೊಡ್ಡ ಅಂದರೆ ಮಾರ್ಜಿನ್ ಇರುತ್ತೆ,
ಒಂದು ಸ್ವಲ್ಪ ಏನಾದರೂ ಲೂಸ್ ಆಯಿತು ಅಂದರೆ ನಾವು ಟಕ್ ಇಟ್ಕೋಬೋದು ಅಂತ ಅಂದ್ಬಿಟ್ಟು ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಿಜನೂ ಕೂಡ ನನಗೆ ಹೇಳ್ದೇನೆ ಅವರು ತೊಗೊಬಿಟ್ಟಿದ್ದಾರೆ. ಆ ಥರ ಇರೋರಿಗೆ ಒಂದು ಸ್ವಲ್ಪ ಕಷ್ಟ ಆಗಿದೆ. ಯಾಕಂದರೆ ಬ್ಲೌಸು ಯಾಕಂದರೆ ಸೈಜ್ ಉಂಟಲ್ಲ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರನೇ ತೊಗೋಬೇಕು. ನಿಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ವಾ, ನಾನು ಹೇಳ್ತೀನಿ ನೀವು ಎಕ್ಸ್ಟ್ರಾ ಮಾರ್ಜಿನ್ ಯಾವ ರೀತಿ ತೊಗೋಬೇಕು ಅಂತ ಅಂದ್ಬಿಟ್ಟು. ಇನ್ನು ಜಾಸ್ತಿ ಅಂದರೆ 2 ಇಂಚು 1.5 ಇಂಚು ಸಾಕು. ಆಲ್ರೆಡಿ ಅದು ಮೆನ್ಷನ್ ಆಗೈತೆ ಇದರಲ್ಲಿ ಪೇಪರಲ್ಲಿ, ನೀವು ಬಿಡೋವಂಥ ಅವಶ್ಯಕತೆ ಏನಿರಲ್ಲ. ಆದರೂ ಕೂಡ ಕೆಲವ್ರದ್ದು ಮೈಂಡ್ ಸೆಟ್ಟಲ್ಲಿ ಈ ಥರ ಬಂದುಬಿಟ್ಟೈತೆ. 38 ಸೈಜ್ ಇದ್ರೂ ಕೂಡ 40 ಸೈಜ್ ತೊಗೊಂಡ್ರೆ ಒಂದು ಸ್ವಲ್ಪ ಲೂಸ್ ಆಗಿದ್ರು ಟಕ್ ಇಟ್ಕೋಬೋದು ನಾವು ಅಂತ ಅಂದ್ಬಿಟ್ಟು ಈ ಥರ ತೊಗೊಬಿಟ್ಟಿದ್ದೀರಾ. ಆ ಥರ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟ್ ಯಾವುದಿರುತ್ತೆ ಅದನ್ನೇ ನೀವು ತೊಗೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಸ್ಲೀವ್ಸ್ ನಾನಿಲ್ಲಿ ಒಂದು ಸೈಡು ಮಾರ್ಕಿಂಗ್ ಮಾಡಿದೆ, ಮತ್ತೊಂದು ಸರಿ ಇಲ್ಲಿ ನಾನು ಯಾಕೆ ಚೇಂಜ್ ಮಾಡಿದ್ದೀನಿ ಅಂದರೆ ನೀವು 2 ಥರ ಮಾಡ್ಬೋದು. ಮೊದಲಿತ್ತಲ್ಲ ಆ ಥರನೂ ಕೂಡ ಸ್ಲೀವ್ಸ್ ನೀವು ಮಾರ್ಕಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ 4 ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರನೂ ಕೂಡ ನೀವು ಸ್ಲೀವ್ಸ್ನ ಮಾರ್ಕಿಂಗ್ ಮಾಡ್ಕೋಬೋದು. ಇದಕ್ಕೆ ನೀವು ಈ ಒಂದು ಕಟ್ಟಿಂಗ್ ಪೇಪರ್ ನಿಮ್ಮ ಒಂದು ಸೈಜ್ ಪ್ರಕಾರ ಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ಒಂದು ಪೇಪರ್ ಕಟ್ಟಿಂಗ್ನ ನೀವು ತೊಗೋಬೋದು. ನಿಮಗೆ ಆ ಒಂದು 10 ರಿಂದ 12 ಅಥವಾ 13 ದಿನದೊಳಗೆ ನಿಮಗೆ ಪೇಪರು ಸಿಗುತ್ತೆ. ಕೆಲವೊಬ್ಬರಿಗೆ ಬೆಂಗಳೂರಲ್ಲಿದ್ದರೆ ನೀವು ಒಂದು 5 ರಿಂದ 6 ದಿನಕ್ಕೆ ಸಿಗುತ್ತೆ. ಜಾಸ್ತಿ ಅಂದರೆ 8 ದಿನ ಅಷ್ಟೇ. ಆದರೂ ಕೂಡ ಅಕಸ್ಮಾತ್ ಬೇರೆ ಕಡೆ ಏನಾದರೂ ಇತ್ತು ಅಂದರೆ 10 ರಿಂದ 12 ದಿನ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಏಕೆ ಅಂತ ಅಂದರೆ ನಾನು ಇಷ್ಟೇ ಮೆನ್ಷನ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಇಷ್ಟೇ ದಿನಕ್ಕೆ 2 ದಿನಕ್ಕೆ ಬರುತ್ತೆ 3 ದಿನಕ್ಕೆ ಬರುತ್ತೆ ಅಂತ ನಾನು ಹೇಳಲ್ಲ. ಏಕೆ ಅಂತ ಅಂದರೆ ಅಕಸ್ಮಾತ್ ಬರಲಿಲ್ಲ ಅಂದರೆ ನಿಮಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು 10 ರಿಂದ 12 ದಿನ ನೀವು ವೇಟ್ ಮಾಡಲೇಬೇಕಾಗುತ್ತೆ. ಓಕೆನಾ? ಓಕೆ, ಈ ಥರ ಒಂದು ಪೇಪರ್ ಕಟ್ಟಿಂಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಆರ್ಡರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.